ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಕಂಪ್ಯೂಟರ್ ಎಜುಕೇಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ತಲುಪ್ತಾ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಎಕ್ಸೆಲ್ ಟ್ರಾನ್ಸಾಕ್ಷನ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್. ಸೊ ಇದರಲ್ಲಿ ಜರ್ನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಪರ್ಚೇಸ್ ಟ್ರಾನ್ಸಾಕ್ಷನ್, ಸೇಲ್ಸ್ ಟ್ರಾನ್ಸಾಕ್ಷನ್, ಜರ್ನಲ್ ಟ್ರಾನ್ಸಾಕ್ಷನ್ ಅಂತ 3 ವಿಡಿಯೋ ಮಾಡಿ ಹಾಕಿದೆ. ನೀವು ಅದನ್ನು ನೋಡಿರ್ತೀರ. ಈಗ 4ನೇ ವಿಡಿಯೋ ಏನಿದೆ ಅಂದರೆ ಜರ್ನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಟ್ರಾನ್ಸಾಕ್ಷನ್. ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ಜರ್ನಲ್ ಟ್ರಾನ್ಸಾಕ್ಷನ್ ಅಂತ ಮಾಡಿದೆ, ಈ ವಿಡಿಯೋದಲ್ಲಿ ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ ಅಂತ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಸ್ನೇಹಿತರೆ ಕನ್ಫ್ಯೂಸ್ ಆಗೋದು ಬೇಡ, ಜರ್ನಲ್ ಅಂದರೆ ಅದು ಅಡ್ಜಸ್ಟ್ಮೆಂಟ್ ಎಂಟ್ರಿನೇ. ಸೊ ಹಿಂದೆ ಮಾಡಿದ ವಿಡಿಯೋ ಏನಪ್ಪ ಅಂದರೆ ಅದು ವೆಂಡರ್ಸ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಸೊ ಇಲ್ಲಿ ವೆಂಡರ್ಸ್ಗಳು ನಿಮಗೆ ಡಿಫ್ರೆಂಟ್ ಸರ್ವಿಸಸ್ನ ಕೊಟ್ಟಿರ್ತಾರೆ. ಕೊರಿಯರ್ ಸರ್ವಿಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಸರ್ವಿಸ್ ಇರ್ಬೋದು, ಮತ್ತು ಅಡ್ವರ್ಟೈಸ್ಮೆಂಟ್ ಸರ್ವಿಸ್ ಇರ್ಬೋದು. ಸೊ ಅದನ್ನು ಅಡ್ಜಸ್ಟ್ ಮಾಡಿ ಮ್ಯಾಪ್ ಮಾಡಿ ತೋರಿಸಿದ್ದೇನೆ. ಸೊ ಇಲ್ಲಿ ಟೈಟಲ್ನ ಬೇರೆ ಕೊಟ್ಟಿದ್ದೀನಿ. ಇವು ಬೇರೆ ಟೈಪು ಅಡ್ಜಸ್ಟ್ಮೆಂಟ್. ಏನವು? ಬ್ಯಾಂಕ್ ಚಾರ್ಜಸ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಹ್ಯಾಂಡ್ ಲೋನ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್ ಮತ್ತು ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್. ಓಕೆ, ಅದಕ್ಕೆ ನಾನು ಇದನ್ನು 2 ಪಾರ್ಟ್ ಮಾಡಿಕೊಂಡೆ ಜರ್ನಲ್ ಟ್ರಾನ್ಸಾಕ್ಷನ್ನ. ಅದರಲ್ಲಿ ಒಂದಕ್ಕೆ ನಾನು ಜರ್ನಲ್ ಟ್ರಾನ್ಸಾಕ್ಷನ್ ಅಂತ ಟೈಟಲ್ ಕೊಟ್ಟು ಅದನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇವತ್ತು ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ಸೊ ಮಾಮೂಲಿ ಕಂಪ್ನಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಮಾಸ್ಟರ್ಸು 3 ಟ್ರಾನ್ಸಾಕ್ಷನ್ಸ್ ಎಲ್ಲ ಮ್ಯಾಪ್ ಆಗಿ ಇಂಪೋರ್ಟ್ ಆಗಿದೆ. ಈಗ ಆಲ್ಟ್ ಓ ಪ್ರೆಸ್ ಮಾಡಿ. 1 ನಿಮಿಷ ಸ್ನೇಹಿತರೆ, ಆಲ್ಟ್ ಓ ಪ್ರೆಸ್ ಮಾಡೋಕ್ಕೂ ಮೊದಲು ನಾನು ಅಲ್ಲಿ ಬೇರೆ ಇಂಗ್ಲೀಷ್ ವಿಡಿಯೋ ಮಾಡೋಕ್ಕೋಗಿ ಇದೇ ಟ್ರಾನ್ಸಾಕ್ಷನ್ ಮ್ಯಾಪಿಂಗ್ ಅಲ್ಲಿದೆ. ಮತ್ತು ಮ್ಯಾಪಿಂಗ್ ಫೈಲ್ ನೇಮ್ ಕೊಡೋವಾಗ ಅದು ಡೂಪ್ಲಿಕೇಟ್ ಅಂತ ಬರುತ್ತೆ, ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಸೊ ಅದನ್ನು ಡಿಲೀಟ್ ಮಾಡಿಬಿಡೋಣ. ಸೊ ನಿಮಗೂ ಗೊತ್ತಾಗಬೇಕು ಮ್ಯಾಪಿಂಗ್ ಫೈಲ್ಸನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ. ಸೊ F1 ನೋಡಿರಿ, ಟ್ರಬಲ್ ಶೂಟಿಂಗ್ ಬನ್ನಿ. ನೋಡಿ, ಡಿಲೀಟ್ ಮ್ಯಾಪಿಂಗ್ ಟೆಂಪ್ಲೇಟ್ ಸೇವ್ ಟು ಆಲ್ ಕಂಪನೀಸ್. ಸೊ ಇಲ್ಲಿ ಜರ್ನಲ್ ಅಡ್ಜಸ್ಟ್ಮೆಂಟ್ ಮ್ಯಾಪಿಂಗ್ ಅಂತ ಇದೆ. ಈಗ ಸೇಮ್ ನಾನು ಮಾಡೋದು ಅದನ್ನೇ, ಬಟ್ ಇದನ್ನು ಡಿಲೀಟ್ ಮಾಡಿ. ಫಿನಿಶ್. ನಾವು ಕಮ್ ಟು ಆಲ್ಟ್ ಓ ಮ್ಯಾಪ್ ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಕ್ರಿಯೇಟಿವ್ ಬಂದು ಕ್ರಿಯೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫೋಲ್ಡರ್ ಯಾವ ಡ್ರೈವಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಫ್ರಮ್ ಡ್ರೈವ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ಸೊ ನನ್ನ ಫೋಲ್ಡರು ಡಿ ಡ್ರೈವಲ್ಲಿದೆ. ಸೊ ನನ್ನ ಫೋಲ್ಡರ್ ನೇಮ್ ಬಂದು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ. ಸೊ ಅದರಲ್ಲಿ ನನ್ನ ಫೈಲ್ ನೇಮ್ ಅಕೌಂಟಿಂಗ್ ಮಾಸ್ಟರ್. ಸೊ ಇಲ್ಲಿ ಜರ್ನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಶೀಟ್ ನೇಮ್ ನೋಡಿ ಇಲ್ಲಿದೆ, ಜರ್ನಲ್ ಅಡ್ಜಸ್ಟ್ಮೆಂಟ್ ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ ಇಲ್ಲ ಇದೆ ನೋಡಿ. ಸೊ ಇಲ್ಲಿ ನಿಮ್ಗೊಂದು ಕನ್ಫ್ಯೂಸ್ ಆಗ್ಬೋದು. ಲೆಡ್ಜರ್ DR ಅಂತ ಇದೆ, ಲೆಡ್ಜರ್ DR1 ಅಂತ ಇದೆ, ಲೆಡ್ಜರ್ DR2 ಅಂತ ಇದೆ, ಹಾಗೆ ಲೆಡ್ಜರ್ CR ಅಂತ ಇದೆ, CR1 ಅಂತ ಇದೆ, ಲೆಡ್ಜರ್ CR2 ಅಂತ ಇದೆ. ಇದಕ್ಕೆ ಏನಕ್ಕಪ್ಪ ನಾನು ಈ ರೀತಿ ಟೈಟಲ್ ಕೊಟ್ಟಿದ್ದೀನಿ ಅಂದರೆ ಇವು ಮಲ್ಟಿಪಲ್ ಎಂಟ್ರೀಸ್, ಮಲ್ಟಿಪಲ್ ಲೆಡ್ಜರ್ ಎಂಟ್ರೀಸ್. ಇದನ್ನು ಕಾಂಪೌಂಡ್ ಎಂಟ್ರೀಸ್ ಅಂತಾರೆ. ಈಗ ಯಾವುದೋ ಒಂದು ಲೆಡ್ಜರು ಡೆಬಿಟ್ ಆಗುತ್ತೆ, ಇನ್ನು ಉಳಿದು 3-4 ಲೆಡ್ಜರು ಕ್ರೆಡಿಟ್ ಆಗುತ್ತೆ. ಅದನ್ನು ಯಾವ ರೀತಿ ಎಕ್ಸೆಲ್ಲಿಂದ ಟ್ಯಾಲಿಗೆ ಮ್ಯಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಟಾಪಿಕ್. ಅದಕ್ಕೆ ನಾನು ಈ ಶೀಟನ್ನು ಸಪ್ರೇಟಾಗಿ ಮಾಡಿದ್ದೆ. ಇಲ್ಲ ಅಂದರೆ ಜರ್ನಲ್ ಟ್ರಾನ್ಸಾಕ್ಷನ್ ಇದರಲ್ಲೇ ತೋರಿಸ್ಬಿಡ್ತಿದ್ದೆ. ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ. ಈಗ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಅಡ್ಜಸ್ಟ್ಮೆಂಟಿಗೆ ಬಂದಾಗ
ಸ್ಯಾಲರಿ ಅಕೌಂಟ್ ಡೆಟಾರ್ 2 lakh ಟು ಸ್ಯಾಲರಿ ಅಡ್ವಾನ್ಸ್, ಏನಾರು ಅವರು ಅಡ್ವಾನ್ಸ್ ತಗೊಂಡಿದ್ರೆ ಅದನ್ನ ಡಿಡಕ್ಟ್ ಮಾಡಬೇಕು. ಟು ಸ್ಯಾಲರಿ ಅಡ್ವಾನ್ಸ್, ಟು ಎಂಪ್ಲಾಯಿ ಪಿ ಎಫ್ ಕಾಂಟ್ರಿಬ್ಯೂಷನ್, ಟು ಎಂಪ್ಲಾಯಿ ESI ಕಾಂಟ್ರಿಬ್ಯೂಷನ್, ಟು ಸ್ಯಾಲರಿ ಪೇಯಬಲ್. ಓಕೆ, ಸೊ ಈ ಥರ ಅಡ್ಜಸ್ಟ್ ಮಾಡಬೇಕು. ಏನೇನೋ ಟೋಟಲ್ ಸ್ಯಾಲ್ರಿಲಿ ಅಡ್ವಾನ್ಸ್ ಮೈನಸ್ ಮಾಡಬೇಕು, ಪಿ ಎಫ್ ಮೈನಸ್ ಮಾಡಬೇಕು, ESI ಮೈನಸ್ ಮಾಡಬೇಕು, ಪ್ರೊಫೆಷನಲ್ ಟ್ಯಾಕ್ಸ್ ಮೈನಸ್ ಮಾಡಬೇಕು. ಆಮೇಲೆ ಸ್ಯಾಲರಿ ಪೇಯಬಲ್ ಎಷ್ಟು ಅಂತ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸ್ಯಾಲರಿ ಪೇಯಬಲ್ ಲೆಡ್ಜರ್ಗೆ ನೀವು ಅದನ್ನು ಹಾಕಬೇಕು. ಸೊ ಇದನ್ನು ಕಾಂಪೌಂಡ್ ಎಂಟ್ರೀಸ್ ಅಂತಾರೆ. ಅದಕ್ಕೆ ನಾನು ಈ ಟಾಪಿಕನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೇನೆ. ಈಗ ಜರ್ನಲ್ ಅಡ್ಜಸ್ಟ್ಮೆಂಟ್ ಶೀಟ್ ನೇಮ್ ತಗೊಳ್ಳಿ. ಈಗ ಮ್ಯಾಪಿಂಗ್ ಫೈಲ್ ನೇಮ್ ಕೊಡಿ, ಜರ್ನಲ್ ಅಡ್ಜಸ್ಟ್ಮೆಂಟ್ಸ್ ಮ್ಯಾಪಿಂಗ್. ಟಾಪ್ ಒನ್ ಅಕೌಂಟಿಂಗ್ ವೋಚರ್ಸ್ ಪೇಮೆಂಟ್ ರಿಸೀಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಟ್ಯಾಲಿ ಫೀಲ್ಡಲ್ಲಿರೋ ಡಿಫಾಲ್ಟ್ ಹೆಡಿಂಗ್ಸ್ನ ತಗೊಳ್ತಾ ಬನ್ನಿ. ಜನರಲ್ ಡೀಟೇಲ್ಸಲ್ಲಿ ವೋಚರ್ ಟೈಪ್ ನೇಮ್, ಇಲ್ಲಿ ಎಕ್ಸೆಲ್ ಹೆಡಿಂಗ್, ಎಕ್ಸೆಲ್ ಕಾಲಮ್ ಹೆಡಿಂಗ್ ಇದು. ಇಲ್ಲೂ ವೋಚರ್ ಟೈಪ್ ನೇಮ್ ಇದೆ, ವೋಚರ್ ಟೈಪ್ ನೇಮ್ ತಗೊಳ್ಳಿ. ವೋಚರ್ ಡೇಟ್, ವೋಚರ್ ನಂಬರ್, ವೋಚರ್ ನಂಬರ್. ಸೊ ಜನರಲ್ ಡೀಟೇಲ್ಸ್ ಮೂರೇ ಇದರಲ್ಲಿ. ಈಗ ಟಾಪ್ ಲೆಡ್ಜರ್ಗೆ ಬನ್ನಿ. ಟಾಪ್ ಲೆಡ್ಜರ್ ಅಂತ ಟೈಪ್ ಮಾಡಿ. ಲೆಡ್ಜರ್ ನೇಮ್ ಇಲ್ಲಿದೆ ನೋಡಿ, ಲೆಡ್ಜರ್ DR, ಲೆಡ್ಜರ್ ಅಮೌಂಟ್, ಲೆಡ್ಜರ್ DR ಅಮೌಂಟ್. ಸೊ ಲೆಡ್ಜರ್ ಅಮೌಂಟ್ DRCR ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಆ ಎಂಟ್ರಿ ಡೆಬಿಟ್ ಎಂಟ್ರಿನ ಕ್ರೆಡಿಟ್ ಎಂಟ್ರಿನ ಅಂತ. ಸೊ ಈಗ ಅದು ಡೆಬಿಟ್ ಎಂಟ್ರಿ ಆಗಿರೋದ್ರಿಂದ DR ತಗೊಳ್ಳಿ, ಆವಾಗ ನಿಮಗೆ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ. ಈಗ ಎಂಡ್ ಆಫ್ ಲಿಸ್ಟ್ ಮತ್ತು ಬಾಟಮ್ ಲೆಡ್ಜರ್. ಸೊ ಬಾಟಮ್ ಲೆಡ್ಜರ್ ಏನೇನು ಬರುತ್ತೆ, ಲೆಡ್ಜರ್ ನೇಮ್, ಲೆಡ್ಜರ್ DR1 ಇದು ಇನ್ಪುಟ್ CGST, ಇನ್ಪುಟ್ SGST ಇದು. ಲೆಡ್ಜರ್ ಅಮೌಂಟ್ DR1, ಲೆಡ್ಜರ್ ಅಮೌಂಟ್ DRCR. ಸೊ ಇದು ಕೂಡ DR ಡೆಬಿಟ್ ಎಂಟ್ರಿ. ಸೊ ಬಾಟಮ್ ಲೆಡ್ಜರ್, ಲೆಡ್ಜರ್ ನೇಮ್, ಲೆಡ್ಜರ್ DR2, DR1 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇದು ಇನ್ಪುಟ್ SGST. ಲೆಡ್ಜರ್ ಅಮೌಂಟ್ DR2, ಲೆಡ್ಜರ್ ಅಮೌಂಟ್ CRDR. ಸೊ ಇದು ಕೂಡ DR. ಓಕೆ, ಎಂಡ್ ಆಫ್ ಲಿಸ್ಟ್ ತಗೊಳ್ಳಿ. ಮತ್ತು ಬಾಟಮ್ ಲೆಡ್ಜರ್ ಪ್ರೆಸ್ ಮಾಡಿ, ಲೆಡ್ಜರ್ ನೇಮ್, ಈಗೆಲ್ಲ ಕ್ರೆಡಿಟ್ ಬರ್ತವೆ. ಲೆಡ್ಜರ್ ಕ್ರೆಡಿಟ್, ಲೆಡ್ಜರ್ ಅಮೌಂಟ್ ಕ್ರೆಡಿಟ್, ಲೆಡ್ಜರ್ ಅಮೌಂಟ್ CRDR. ಇದು ನಮ್ಮ ಎಕ್ಸೆಲ್ ಫೀಲ್ಡಲ್ಲಿ ಇಲ್ಲದೆ ಇರೋದರಿಂದ ನಾವಿಲ್ಲಿ ಫಿಕ್ಸ್ ಮಾಡಬೇಕು. ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ. ಇವೆಲ್ಲ ಕ್ರೆಡಿಟ್ ಬ್ಯಾಲೆನ್ಸು ಇನ್ನು CR ಅಂತಲೇ ತಗೊಳ್ಳಿ. ಎಂಡ್ ಆಫ್ ಲಿಸ್ಟ್, ಬಾಟಮ್ ಲೆಡ್ಜರ್ ನೇಮ್, ಈಗ ಇಲ್ಲಿ ಲೆಡ್ಜರ್ CR1 ತಗೊಳ್ಳಿ. ಲೆಡ್ಜರ್ CR1, ಲೆಡ್ಜರ್ ಅಮೌಂಟ್ CR1 ತಗೊಳ್ಳಿ. ಸೊ ಲೆಡ್ಜರ್ ಅಮೌಂಟ್ CRDR, ಇಲ್ಲಿ ಸ್ಪೆಸಿಫೈ ಫಿಕ್ಸೆಡ್ ವ್ಯಾಲ್ಯೂ CR ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಎಂಡ್ ಆಫ್ ಲಿಸ್ಟ್, ಬಾಟಮ್ ಲೆಡ್ಜರ್. ಸೊ ಲೆಡ್ಜರ್ ನೇಮ್ CR1 ಆಯ್ತಲ್ವಾ. ಈಗ ಲೆಡ್ಜರ್ CR2ಗೆ ಬನ್ನಿ. ಲೆಡ್ಜರ್ CR2, ಲೆಡ್ಜರ್ ಅಮೌಂಟ್ CR2 ಇಲ್ಲಿದೆ ನೋಡಿ. ಸೊ ಈಗ ಲೆಡ್ಜರ್ ಅಮೌಂಟ್ CRDR ಇದನ್ನು ತಗೊಳ್ಳಿ, CR. ಬಾಟಮ್ ಲೆಡ್ಜರ್, ಲೆಡ್ಜರ್ ನೇಮ್, ಲೆಡ್ಜರ್ CR3 ತಗೊಳ್ಳಿ. ಲೆಡ್ಜರ್ CR3, ಲೆಡ್ಜರ್ ಅಮೌಂಟ್ CR3. ಸೊ ಲೆಡ್ಜರ್ ಅಮೌಂಟ್ DRCR, ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ, ಸೆಲೆಕ್ಟ್ CR. ಎಂಡ್ ಆಫ್ ಲಿಸ್ಟ್, ಬಾಟಮ್ ಲೆಡ್ಜರ್, ಲೆಡ್ಜರ್ ನೇಮ್, ಲೆಡ್ಜರ್ CR4, ಲೆಡ್ಜರ್ ಅಮೌಂಟ್ ಲಾಸ್ಟ್ ಒನ್ CR4. ಸೊ ಲೆಡ್ಜರ್ ಅಮೌಂಟ್ CRDR, ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ, ಸೆಲೆಕ್ಟ್ CR. ಫಿನಿಶ್. ಇಷ್ಟೇ ಸ್ನೇಹಿತರೆ. ಈಗ ಸೇವ್ ಮಾಡಿ ಮತ್ತು ಇಂಪೋರ್ಟ್ ಮಾಡ್ಕೊಳ್ಳಿ. ಈಗ Alt O ಟ್ರಾನ್ಸಾಕ್ಷನ್ಸ್
ಜರ್ನಲ್ ಅಡ್ಜಸ್ಟ್ಮೆಂಟ್ ಮ್ಯಾಪಿಂಗ್. ಸೊ 13 ಎಂಟ್ರಿನೂ ಬಂದಿದೆ. ಈಗ ಇಂಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಆದರೂ ಮಾಡಿ ಅಥವಾ ನಿಮ್ಮ ಕೀಬೋರ್ಡಿಂದ ಐ ಪ್ರೆಸ್ ಮಾಡಿದ್ರು ಅದು ಇಂಪೋರ್ಟ್ ಆಗುತ್ತೆ. ಎಕ್ಸೆಪ್ಷನ್, ಇಲ್ಲೇನೋ ಒಂದು ಎಕ್ಸೆಪ್ಷನ್ ಬಂದಿದೆ, ಅದೇನು ಅಂತ ನೋಡೋಣ ಬನ್ನಿ. 2 ಲೆಡ್ಜರ್, ರೆಫರೆನ್ಸ್ ಮಾಸ್ಟರ್ ಮಿಸ್ಸಿಂಗ್, ಏನದು ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸು ಲೆಡ್ಜರು ನಮ್ಮ ಹತ್ರ ಇರಲಿಲ್ಲ. ಸೊ ಈಗ ಅದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಚೇಂಜ್ ಮಾಡ್ಕೊಳ್ಳಿ. ಸೊ ಎಕ್ಸೆಪ್ಷನ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಸ್ನೇಹಿತರೆ. ಇಲ್ಲಿ GST ಅಪ್ಲಿಕಬಿಲಿಟಿ ಇದೆ, ನಾಟ್ ಅಪ್ಲಿಕಬಲ್ ತಗೊಳ್ಳಿ. ಓಕೆ, ಸೊ ಈಗ ಎಕ್ಸೆಪ್ಷನ್ ಇಲ್ಲ. ಬೇಕಾದ್ರೆ ಒಂದ್ಸಾರಿ ಚೆಕ್ ಮಾಡಿ ಎಕ್ಸೆಪ್ಷನ್ ಇದೆಯಾ ಇಲ್ವಾ ಅಂತ ನೋಡಿ. ಇದು ಎಕ್ಸೆಪ್ಷನ್ನು ಡಿಸೇಬಲ್ ಆಗಿದೆ. ಈ ಥರ ಡಿಸೇಬಲ್ ಆಯಿತು ಅಂದರೆ ನಿಮ್ದೇನಾದರೂ ಎಕ್ಸೆಪ್ಷನ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗಿದೆ ಅಂತ. ಈಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಈಗ ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಟ್ಯಾಲಿಗೆ ಇಂಪೋರ್ಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ. ಡಿಸ್ಪ್ಲೇ ಡೇ ಬುಕ್, Alt F2, ಪೀರಿಯಡ್ ಚೇಂಜ್ ಮಾಡ್ಕೊಳ್ಳಿ. 1/4/31/5 ಸಾರಿ. ಸೊ ಈಗ ಇಲ್ಲಿ ಎಲ್ಲ ವೋಚರ್ ಎಂಟ್ರೀಸು ಬಂದ್ಬಿಟ್ಟಿದೆ. ನಮಗೆ ಬೇಕಾಗಿರೋ ಜರ್ನಲ್ ವೋಚರ್ ಎಂಟ್ರಿ. F4 ಪ್ರೆಸ್ ಮಾಡಿ. ಜರ್ನಲ್ ವೋಚರ್ ತಗೊಂಡ್ರೆ ಬರೀ ಜರ್ನಲ್ ಎಂಟ್ರೀಸ್ ಮಾತ್ರ ಬರ್ತವೆ ಸ್ನೇಹಿತರೆ. ಇಲ್ಲಿ ಒಟ್ಟು 38 ಟ್ರಾನ್ಸಾಕ್ಷನ್ ಇವೆ. ಬಟ್ ನಾವು ಅಲ್ಲಿ 13 ಟ್ರಾನ್ಸಾಕ್ಷನ್ ಅಂತ ಸಮರಿಲಿ ತೋರಿಸ್ತಿತ್ತು. ಯಾಕಂದರೆ ನಾನು ಹಿಂದೆ ಮ್ಯಾಪ್ ಮಾಡಿ ತೋರಿಸಿದ್ನಲ್ಲ ಜರ್ನಲ್ ಟ್ರಾನ್ಸಾಕ್ಷನು, ಆ 25 ಟ್ರಾನ್ಸಾಕ್ಷನ್ ಇಲ್ಲಿದೆ. ಯಾಕಂದರೆ ಅವು ಸೇಮ್ ಡೇಟ್ ಇರೋದರಿಂದ ಎಲ್ಲ ಮಿಕ್ಸಿಂಗ್ ಆಗಿದೆ ಅಷ್ಟೇ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ನೋಡಿ, ಇಲ್ಲೊಂದು ಎಕ್ಸೆಪ್ಷನ್ ಬಂದಿತ್ತಲ್ಲ ಇನ್ಕಮ್ ಟ್ಯಾಕ್ಸು, ನೋಡಿ ಇಲ್ಲಿ ಬಂದಿದೆ. ಸೊ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೇಟಾರ್ ಟು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಓಕೆ, ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಹಾಗೆ ಬ್ಯಾಂಕ್ ಚಾರ್ಜಸ್ ನೋಡಿ, ಅದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಅದರಲ್ಲಿ ಇನ್ಪುಟ್ CGST, ಇನ್ಪುಟ್ SGST ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ ನೋಡಿ, ಆಗಿದೆ. ಸೊ ಬ್ಯಾಂಕ್ ಚಾರ್ಜಸ್ ಇನ್ಪುಟ್ SGST 36 ರೂಪಾಯಿ ಆಗಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿದೆ. ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ರೆಡ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಯಾಕಂದರೆ ನಾನಿನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ಆದ್ದರಿಂದ ಅಲ್ಲಿ ರೆಡ್ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೇಡ. ಓಕೆ, ಕಂಟ್ರೋಲ್ A ಮಾಡಿ. ಸೊ ಈಗ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಇಲ್ಲಿ ಹಳೆ ಜರ್ನಲ್ ಟ್ರಾನ್ಸಾಕ್ಷನ್ದು 25 ಎಂಟ್ರೀಸ್ ಇದೆ. ಜರ್ನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಇದ್ದು 13 ಎಂಟ್ರೀಸ್ ಇದೆ. ಸೊ ಅದರಲ್ಲಿ ನೋಡಿ, ಸ್ಯಾಲ್ರಿ ಇದೆ ನೋಡಿ, ಸ್ಯಾಲ್ರಿ ಮಲ್ಟಿಪಲ್ ಕಾಂಪೌಂಡ್ ಎಂಟ್ರೀಸ್, ಮಲ್ಟಿಪಲ್ ಲೆಡ್ಜರ್ ಎಂಟ್ರೀಸ್ ಅಂತ ಹೇಳಿದ್ನಲ್ಲ ನೋಡಿ. ಇವೆಲ್ಲ ಈ ಥರ ಬರಬೇಕು ಅಂದರೆ ಇದನ್ನೇ ನಾನು ಲೆಡ್ಜರ್ CR, ಲೆಡ್ಜರ್ CR1, ಲೆಡ್ಜರ್ CR2, ಲೆಡ್ಜರ್ CR3, ಲೆಡ್ಜರ್ CR4 ಅಂತ ಕೊಟ್ಟಿದ್ದೆ. ಯಾಕಂದರೆ ಇಲ್ಲಿ 4 ಲೆಡ್ಜರ್ಸ್ ಇದೆ ನೋಡಿ. ಸ್ಯಾಲ್ರಿ ಅಡ್ವಾನ್ಸ್, ಎಂಪ್ಲಾಯಿ ESI, ಎಂಪ್ಲಾಯಿ PF, ಪ್ರೊಫೆಷನಲ್ ಟ್ಯಾಕ್ಸ್ ಆ್ಯಂಡ್ ಸ್ಯಾಲ್ರಿ ಪೇಯಬಲ್. ಓಕೆ, ಸೊ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾವ ರೀತಿ ಎಕ್ಸೆಲಿಂದ ಮ್ಯಾಪ್ ಮಾಡಿ ಟ್ಯಾಲಿ ಪ್ರೈಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ಓಕೆ ಸ್ನೇಹಿತರೆ, ಈಗ ನನ್ನ ಮುಂದಿನ ವಿಡಿಯೋ ಕ್ಯಾಶ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಸೊ ಇದುವರೆಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.